ನಮಸ್ಕಾರ. ವಿಶ್ವದ ಗುಟ್ಟು ಭೌತ ವಿಜ್ಞಾನಿಗಳಲ್ಲಿ ಒಡಕು. ಮಾನವ ರಾತ್ರಿ ಬಾನನ್ನು ನೋಡಿ ತಾರೆಗಳ ರಹಸ್ಯವನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡಿದ ದಿನದಿಂದಲೇ ವಿಶ್ವದ ಅಧ್ಯಯನ ಆರಂಭ ಆಯಿತು ಅಂತ ಹೇಳ್ಬೋದು. ಸಾವಿರಾರು ವರ್ಷಗಳ ಕಾಲ ಆಕಾಶದ ಚಲನೆಗಳನ್ನು ದೇವತೆಗಳ ಕರಿ ಅಂತ ಭಾವಿಸಲಾಗಿತ್ತು. ನಂತರ ವಿಜ್ಞಾನ ಬೆಳೀತಾ ಇದ್ದಂತೆ ಭೂಮಿ, ಸೂರ್ಯ, ಗ್ರಹಗಳು ಮತ್ತು ತಾರೆಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಹೊಸ ಅರಿವು ಮೂಡತೊಡಗಿತು. 20ನೇ ಶತಮಾನದಲ್ಲಿ ಆಲ್ಬರ್ಟ್ ಐನ್ಸ್ಟೀನರ ಸಾಪೇಕ್ಷತಾವಾದ ಅಂದರೆ ಥಿಯರಿ ಆಫ್ ರಿಲೇಟಿವಿಟಿ, ಹಾಗೆಯೇ ಎಡ್ವಿನ್ ಹಬಲ್ ಕಂಡಿಡಿದ ವಿಶ್ವದ ಹಿಗ್ಗುವಿಕೆ ಹಾಗೂ ಕಾಸ್ಮಿಕ್ ವಿಶ್ವ ವಿಕಿರಣದ ಹಿನ್ನೆಲೆ ಪತ್ತೆಯ ನಂತರ ಬ್ರಹ್ಮಾಂಡ ಕುರಿತು ಅಂದರೆ ವಿಶ್ವವನ್ನು ಕುರಿತು ಒಂದು ಸಮಗ್ರ ವೈಜ್ಞಾನಿಕ ಮಾದರಿ ರೂಪುಗೊಂಡಿತು. ಇದನ್ನು ಈಗ ವಿಶ್ವದ ಮಾನಕ ಮಾದರಿ ಸ್ಟ್ಯಾಂಡರ್ಡ್ ಯೂನಿವರ್ಸ್ ಮಾಡೆಲ್ ಅಂತ ಕರೀತಾರೆ. ಇದನ್ನು ಲ್ಯಾಂಬ್ಡಾ CDM ಮಾದರಿ ಅಂತಲೂ ಕೂಡ ಕರೀತಾರೆ. ಲ್ಯಾಂಬ್ಡಾ ಕೋಲ್ಡ್ ಡಾರ್ಕ್ ಮ್ಯಾಟರ್ ಅಥವಾ ಸ್ಟ್ಯಾಂಡರ್ಡ್ ಮಾಡೆಲ್ ಅಂತಲೂ ಈ ಮಾದರಿಯನ್ನು ಕರೆಯಲಾಗುತ್ತೆ. ಈ ಮಾದರಿ ಪ್ರಕಾರ ವಿಶ್ವ ಸುಮಾರು 1380 ಕೋಟಿ ವರ್ಷಗಳ ಹಿಂದೆ ಮಹಾಭಾಜನೆಯಿಂದ ಬಿಗ್ ಬ್ಯಾಂಗ್ನಿಂದ ಹುಟ್ಕೊಂಡಿತು. ಅದರ ನಂತರ ಬ್ರಹ್ಮಾಂಡ ಅಂದರೆ ವಿಶ್ವ ನಿರಂತರವಾಗಿ ಹಿಗ್ತಲೇ ಇದೆ. ವಿಶ್ವದಲ್ಲಿರ್ತಕ್ಕಂಥ ಬ್ರಹ್ಮಾಂಡಗಳು ಪರಸ್ಪರ ದೂರ ಆಗ್ತಾ ಇರೋದು ಈ ಹಿಗ್ಗುವಿಕೆಗೆ ಸಾಕ್ಷಿಯಾಗಿದೆ. ಈ ಮಾದರಿ ದಶಕಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ವಿಶ್ವದಲ್ಲಿ ಅಂತರಿಕ್ಷದಲ್ಲಿ ಮಾಡಿದಂಥ ಹಲವಾರು ವೀಕ್ಷಣೆಗಳನ್ನು ವಿವರಿಸಿತು. ಅಮೆರಿಕದ ಫಿಸಿಕಲ್ ಸೊಸೈಟಿ ಅಂದರೆ APS ಮತ್ತು ಕೆನಡಾದ ಯೂನಿವರ್ಸಿಟಿ ಆಫ್ ವಾಟರ್ಲೋ ಜಂಟಿಯಾಗಿ ವಿಶ್ವದ ಅತ್ಯಂತ ಗಹನಗೂಢ ರಾಶಿಗಳಾದಂಥ ಕಪ್ಪು ಚೈತನ್ಯ ಅಂದರೆ ಕಾಣದ ಚೈತನ್ಯ ಡಾರ್ಕ್ ಎನರ್ಜಿ ಮತ್ತು ಕಪ್ಪು ದ್ರವ್ಯ ಅಂದರೆ ಡಾರ್ಕ್ ಮ್ಯಾಟರು ಇವುಗಳನ್ನ ಮತ್ತು ಮಹಾಸ್ಫೋಟ ಅಂದರೆ ಬಿಗ್ ಬ್ಯಾಂಗ್ ಕುರಿತಾಗಿ ವಿಜ್ಞಾನಿಗಳಲ್ಲಿ ಯಾವ ಅಭಿಪ್ರಾಯಗಳಿದೆ ಅನ್ನೋದನ್ನು ಕುರಿತಾಗಿ ಒಂದು ಸಮೀಕ್ಷೆಯನ್ನು ನಡೆಸಿದವು. ವಿಶ್ವದ ಆದ್ಯಂತ ಸುಮಾರು 1660ಕ್ಕೂ ಹೆಚ್ಚು ಭೌತ ವಿಜ್ಞಾನಿಗಳು ಮತ್ತು ಬಾಹ್ಯಾಕಾಶ ವಿಜ್ಞಾನಿಗಳನ್ನು ಸಂಶೋಧಕರನ್ನ ಒಳಪಡಿಸಿ ಈ ಸಮೀಕ್ಷೆಯನ್ನು ನಡೆಸಲಾಯಿತು. ಭೌತ ವಿಜ್ಞಾನದ ಇತಿಹಾಸದಲ್ಲಿನೇ ಇದು ಅತ್ಯಂತ ದೊಡ್ಡ ಸಮೀಕ್ಷೆ ಅಂತ ಈಗ ಪರಿಗಣಿತಾಗಿದೆ. ಇದರಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸು, ಸಾಪೇಕ್ಷತಾವಾದ, ಕಪ್ಪು ಕುಳಿ ಅಂದರೆ ಬ್ಲಾಕ್ ಹೋಲ್ಸು ಮತ್ತು ಕಪ್ಪು ದ್ರವ್ಯ ಅಂದರೆ ಕಾಣದ ದ್ರವ್ಯ ಡಾರ್ಕ್ ಮ್ಯಾಟರ್ ಸಂಬಂಧಿಸಿದಂಥ 10 ಪ್ರಮುಖ ಜಟಿಲವಾದಂಥ ಪ್ರಶ್ನೆಗಳನ್ನ ವಿಜ್ಞಾನಿಗಳ ಮುಂದೆ ಇಡಲಾಗಿತ್ತು. ಈ ಸಮೀಕ್ಷೆಯಲ್ಲಿ ವಿಜ್ಞಾನಿಗಳಲ್ಲಿ ಹಲವು ವಿಷಯಗಳಲ್ಲಿ ಒಮ್ಮತದ ಕೊರತೆ ಇರೋದು ತಿಳಿದು ಬಂತು. ಅನೇಕ ವಿಜ್ಞಾನಿಗಳು ಈಗ ನಮ್ಮೊಂದಿಗೆ ಇರ್ತಕ್ಕಂಥ ವಿಶ್ವದ ಮಾನಕ ಮಾದರಿ ಅಂದರೆ ಸ್ಟ್ಯಾಂಡರ್ಡು ಮಾಡೆಲ್ಲು ಸಂಪೂರ್ಣ ಸತ್ಯ ಅಲ್ಲ, ಅದರೊಳಗಡೆ ಇನ್ನೂ ಪರಿಹಾರವಾಗದಂಥ ಗಂಭೀರವಾದ ಸಮಸ್ಯೆಗಳಿದ್ದಾವೆ ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಲ್ಯಾಂಬ್ಡಾ CDM ಮಾದರಿ ಅತ್ಯಂತ ವಿಚಿತ್ರ ಅಂಶ ಅಂತ ಹೇಳಿದ್ರೆ ವಿಶ್ವದ ಬಹುಪಾಲು ನಮಗೆ ಕಾಣದೇ ಇಲ್ಲ. ನಾವು ಕಾಣುವ ತಾರೆಗಳು, ಗ್ರಹಗಳು, ಧೂಳು, ಅನಿಲ, ನಿಹಾರಿಕೆಗಳು ಮತ್ತು ಜೀವ ಜಗತ್ತು ಇವೆಲ್ಲವೂ ಸೇರಿ ವಿಶ್ವದ ಕೇವಲ 5% ಮಾತ್ರ ಆಗ್ತವೆ. ಉಳಿದ ಭಾಗದಲ್ಲಿ ಸುಮಾರು 27% ಕಪ್ಪು ದ್ರವ್ಯ ಅಂದರೆ ಡಾರ್ಕ್ ಮ್ಯಾಟರು ಮತ್ತು 68% ಕಪ್ಪು ಚೈತನ್ಯ ಅಂದರೆ ಡಾರ್ಕ್ ಎನರ್ಜಿ ಇದೆ. ಹೀಗೆ ಇಂತಹ ಪ್ರಮಾಣದಲ್ಲಿದೆ ಅಂತೇಳಿ ವಿಜ್ಞಾನಿಗಳು ನಂಬ್ತಾರೆ. ಆದರೆ ಎರಡನ್ನು ನೇರವಾಗಿ ಯಾರೂ ಕಂಡಿಲ್ಲ. ಅವುಗಳ ಅಸ್ತಿತ್ವವನ್ನು ಕೇವಲ ಅವುಗಳ ಪರಿಣಾಮಗಳ ಮೂಲಕ ಊಹೆ ಮಾಡಲಾಗುತ್ತೆ. ಈ ಕಾರಣದಿಂದಲೇ ಅನೇಕ ವಿಜ್ಞಾನಿಗಳು ಲ್ಯಾಂಬ್ಡಾ ಕೋಲ್ಡ್ ಡಾರ್ಕ್ ಮ್ಯಾಟರು ಅಥವಾ SDM ಅಥವಾ ಸ್ಟ್ಯಾಂಡರ್ಡ್ ಮಾಡೆಲ್ನ ಈ ವಿಶ್ವದ ಮಾನಕ ಮಾದರಿಯನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚಿನ ಸಮೀಕ್ಷೆಯಲ್ಲಿ ವಿಜ್ಞಾನಿಗಳ ಗಮನ ಸೆಳೆದ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಹಬಲ್ ಉದ್ವಿಗ್ನತೆ. ವಿಶ್ವ ಎಷ್ಟು ವೇಗವಾಗಿ ಹಿಗ್ತಾ ಇದೆ ಅನ್ನೋದನ್ನ ಅಳೆಯೋದಕ್ಕೆ 2 ಮುಖ್ಯವಾದಂಥ ಪ್ರಧಾನವಾದಂಥ ವಿಧಾನಗಳನ್ನ ಬಳಸಲಾಗ್ತಾ ಇದೆ. ಒಂದು ವಿಧಾನ ಪ್ರಾರಂಭಿಕ ವಿಶ್ವದ ಹಿನ್ನೆಲೆ ವಿಕಿರಣವನ್ನು ಆಧರಿಸುತ್ತೆ. ಇದನ್ನು ಕಾಸ್ಮಿಕ್ ವೇವ್ ಬ್ಯಾಕ್ಗ್ರೌಂಡ್ ಅಂತ ಕರೀತಾರೆ. ಇನ್ನೊಂದು ವಿಧಾನ ಸಮೀಪದ ಬ್ರಹ್ಮಾಂಡಗಳು ಹೇಗೆ ಒಂದರಿಂದ ಒಂದು ದೂರ ಆಗ್ತಾ ಇರುವ ಚಲನೆಯನ್ನು ಆಧರಿಸುತ್ತೆ. ಸೋಜಿಗೆ ಅಂತ ಹೇಳಿದ್ರೆ ಈ 2 ವಿಧಾನಗಳಿಂದ ಸಿಗುವ ಅಂಕಿಗಳು ಪರಸ್ಪರ ಹೊಂದಾಣಿಕೆ ಆಗ್ತಾ ಇಲ್ಲ. ಅಂದರೆ ವಿಶ್ವದ ಹಿಗ್ಗುವಿಕೆಯನ್ನು ಕುರಿತು ನಮ್ಮ ಮೂಲಭೂತ ತಿಳುವಳಿಕೆಯಲ್ಲಿ ಏನೋ ಕೊರತೆ ಇರ್ಬೋದು ಅನ್ನುವ ಅನುಮಾನ ಮೂಡಿಬಂದತೆ. ಈಗ ಚಾಲ್ತಿಯಲ್ಲಿರುವ ಸ್ಟ್ಯಾಂಡರ್ಡ್ ಮಾಡೆಲ್ ಪ್ರಕಾರ ಅಂದರೆ ಸಿಸ್ಟಮ್ ಮಾದರಿ, ಮಾನಕ ಮಾದರಿ ಪ್ರಕಾರ ಕಪ್ಪು ಚೈತನ್ಯ ಅಂದರೆ ಅಜ್ಞಾತ ಚೈತನ್ಯ ಡಾರ್ಕ್ ಎನರ್ಜಿ ಅನ್ನೋದು ಸ್ಥಿರವಾದ ಸಾಂದ್ರತೆಯನ್ನು ಹೊಂದತೆ ಮತ್ತು ಅದು ಇಡೀ ವಿಶ್ವದ ವಿಸ್ತರಣೆಗೆ ಹಿಗ್ಗೋದಕ್ಕೆ ಕಾರಣ ಆಗೈತೆ. ಆದರೆ ಸಮೀಕ್ಷೆಯಲ್ಲಿ 26% ವಿಜ್ಞಾನಿಗಳು ಕಪ್ಪು ಚೈತನ್ಯ ಅಂದರೆ ಡಾರ್ಕ್ ಎನರ್ಜಿ ಸ್ಥಿರವಾಗಿರದೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಡಾರ್ಕ್ ಎನರ್ಜಿ ಸ್ಪೆಕ್ಟ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ ನಡೆಸಿದಂಥ ಪ್ರಯೋಗಗಳು ಸಹ ಕಪ್ಪು ಚೈತನ್ಯ ಅಂದರೆ ಅಜ್ಞಾತ ಚೈತನ್ಯ ಡಾರ್ಕ್ ಎನರ್ಜಿ ಬದಲಾಗ್ತಾ ಇದೆ ಅನ್ನುವ ಸುಳಿವನ್ನು ನೀಡಿರೋದ್ರಿಂದ ವಿಜ್ಞಾನಿಗಳು ಸಾಂಪ್ರದಾಯಿಕವಾಗಿ ಈಗ ಒಪ್ಪಲಾಗಿರುವ ಸ್ಟ್ಯಾಂಡರ್ಡ್ ಮಾಡೆಲ್ನ ಸಿಸ್ಟಮ್ ಮಾದರಿಯನ್ನು ಮಾನಕವನ್ನು ಸಂಶಯದಿಂದ ನೋಡ್ತಾ ಇದ್ದಾರೆ. ವಿಶ್ವದ 85% ದ್ರವ್ಯರಾಶಿಯನ್ನು ಆವರಿಸಿರುವ ಕಪ್ಪು ದ್ರವ್ಯ ಯಾವುದು ಅಂದರೆ ಡಾರ್ಕ್ ಮ್ಯಾಟರ್ ಯಾವುದು ಅನ್ನುವ ಪ್ರಶ್ನೆಗೆ ವಿಜ್ಞಾನಿಗಳಲ್ಲಿ ಯಾವುದೇ
ನಿಖರವಾದಂಥ ಉತ್ತರ ಇಲ್ಲ. ಹಿಂದೆ ಮುಂಚೂಣಿಯಲ್ಲಿದ್ದಂಥ ವಿಂಪ್ಸ್ ಕಣಗಳ ಸಿದ್ಧಾಂತವನ್ನು ಕೇವಲ 10% ವಿಜ್ಞಾನಿಗಳು ಮಾತ್ರ ಬೆಂಬಲಿಸಿದ್ದಾರೆ. ಉಳಿದಂಥ ವಿಜ್ಞಾನಿಗಳು ಆಕ್ಸಿಯಾನ್ಸ್ ಅಥವಾ ಕ್ವಾಂಟಮ್ ಗ್ರಾವಿಟಿಯ ಪರಿಣಾಮಗಳ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಇದರ ಜೊತೆಗೆ ಬ್ರಹ್ಮಾಂಡಗಳ ಹುಟ್ಟು ಅಂದರೆ ಗ್ಯಾಲಕ್ಸಿಗಳ ಹುಟ್ಟು, ಕಪ್ಪು ದ್ರವ್ಯದ ವರ್ತನೆ ಅಂದರೆ ಡಾರ್ಕ್ ಮ್ಯಾಟರ್ನ ವರ್ತನೆ ಮತ್ತು ಆರಂಭಿಕ ವಿಶ್ವದ ರಚನೆಗಳಲ್ಲಿ ಹಲವು ಗೊಂದಲಗಳಿದ್ದಾವೆ. ಕೆಲವು ವೀಕ್ಷಣೆಗಳು ಮಾನಕ ಮಾದರಿಯ ಊಹೆಗಳಿಗೆ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಉದಾಹರಣೆಗೆ ಕೆಲವು ಬ್ರಹ್ಮಾಂಡಗಳು ಅಂದರೆ ಗ್ಯಾಲಕ್ಸಿಗಳು ನಿರೀಕ್ಷೆಗಿಂತ ಬೇಗ ನಿರ್ಮಾಣಗೊಂಡಂತೆ ಭಾಸವಾಗ್ತಾ ಇದ್ದಾವೆ. ಕೆಲವು ಪ್ರದೇಶಗಳಲ್ಲಿ ದ್ರವ್ಯದ ಹಂಚಿಕೆ ಮಾದರಿಯ ಅಂದರೆ ಸಿಸ್ಟಮ್ ಮಾದರಿಯ ಲೆಕ್ಕಾಚಾರಗಳಿಗೆ ಹೊಂದಾಣಿಕೆ ಆಗೋದಿಲ್ಲ. ಇವೆಲ್ಲವೂ ವಿಜ್ಞಾನಿಗಳನ್ನು ಹೊಸ ಚಿಂತನೆಗಳತ್ತ ಕೊಂಡೊಯ್ತಾ ಇದ್ದಾವೆ. ಐನ್ಸ್ಟೀನ್ ಅವರ ಗುರುತ್ವಾಕರ್ಷಣೆಯ ಸಿದ್ಧಾಂತ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸು ಇವೆರಡನ್ನು ಒಂದುಗೂಡಿಸ್ತಕ್ಕಂಥ ಥಿಯರಿ ಆಫ್ ಎವರಿಥಿಂಗಿಗೆ ಈ ತನಕ ಯಾವುದೇ ವಾದ ಕೂಡ ಸಿದ್ಧಾಂತ ಕೂಡ ಸಮರ್ಥನೆ ಒದಗಿಸೋದಕ್ಕೆ ಅಥವಾ ಆಧಾರ ಒದಗಿಸೋದಕ್ಕೆ ಸಾಧ್ಯ ಆಗಿಲ್ಲ. ಸ್ಟ್ರಿಂಗ್ ಥಿಯರಿ 19% ಮತ್ತು ಲೂಪ್ ಕ್ವಾಂಟಮ್ ಗ್ರಾವಿಟಿ 11% ವಿಜ್ಞಾನಿಗಳ ಬೆಂಬಲವನ್ನು ಪಡೆದಿದ್ದಾವೆ. ಸಾಮಾನ್ಯವಾಗಿ ಸಾರ್ವಜನಿಕರಲ್ಲಿ ಈಗಿನ ವೈಜ್ಞಾನಿಕ ಅರಿವಿನ ಪ್ರಕಾರ ಬಿಗ್ ಬ್ಯಾಂಗ್ ಮಹಾಚಿಡಿತ ಇದು ಕಾಲ ಮತ್ತು ವಿಶ್ವದ ಆರಂಭ ಅನ್ನುವ ನಂಬಿಕೆ ಇದೆ. ಆದರೆ 60% ಭೌತ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಅಂದರೆ ಮಹಾಚಿಡಿತ ವಿಶ್ವದ ಆರಂಭ ಅಲ್ಲ, ಬದಲಿಗೆ ಅದು ವಿಶ್ವ ಅತ್ಯಂತ ಬಿಸಿಯಾದ ಮತ್ತು ದಟ್ಟವಾದ ಸ್ಥಿತಿಯಿಂದ ವಿಕಾಸಗೊಂಡ ಒಂದು ಹಂತ ಮಾತ್ರ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕೇವಲ 25% ವಿಜ್ಞಾನಿಗಳು ಮಾತ್ರ ಈ ಬಿಗ್ ಬ್ಯಾಂಗ್ ಮಹಾಚಿಡಿತವನ್ನು ಕಾಲದ ಆರಂಭ ಅಂತ ಒಪ್ಪಿಕೊಂಡಿದ್ದಾರೆ. ಈ ಎಲ್ಲ ಒಮ್ಮತದ ಕೊರತೆ ವಿಜ್ಞಾನಿಗಳ ಗೊಂದಲವನ್ನು ತೋರಿಸೋದಿಲ್ಲ, ಬದಲಿಗೆ ಭೌತ ವಿಜ್ಞಾನದ ಗಡಿಗಳು ಇಂದಿಗೂ ಕೂಡ ಸಜೀವವಾಗಿದ್ದಾವೆ ಮತ್ತು ಹೊಸ ಆವಿಷ್ಕಾರಗಳಿಗೆ ಮುಕ್ತವಾಗಿದ್ದಾವೆ ಅನ್ನೋದನ್ನು ಸಾಬೀತುಪಡಿಸ್ತದೆ. ಈ ಸಮೀಕ್ಷೆಯ ನೇತೃತ್ವ ಅಂದರೆ ಮುಂದಾಳತ್ವ ವಹಿಸಿದಂಥ ಪ್ರೊಫೆಸರ್ ನಿಯಾಯೇಶ್ ಅಫೋರ್ದಿ ಅವರು ವೈಜ್ಞಾನಿಕ ಸತ್ಯವನ್ನು ಮತದಾನದ ಮೂಲಕ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಮ್ಮತದ ಕೊರತೆ ನಮಗೆ ಹೊಸ ಆಲೋಚನೆಗಳು, ಉತ್ತಮ ದತ್ತಾಂಶಗಳು ಮತ್ತು ತೀಕ್ಷ್ಣವಾದ ವಾದ ಮತ್ತು ಸಿದ್ಧಾಂತಗಳ ಅಗತ್ಯ ಎಲ್ಲಿದೆ, ಯಾಕೆ ಬೇಕನ್ನೋದನ್ನು ತೋರಿಸ್ಕೊಡ್ತೇವೆ. ಪ್ರತಿಯೊಂದರಲ್ಲೂ ಒಂದು ಒಡಕು ಬಿರುಕು ಇರ್ತದೆ, ಅದರ ಮೂಲಕವೇ ಬೆಳಕು ಒಳಗೆ ಬರೋದು ಅನಿವಾರ್ಯ ಅಂತ ಹೇಳ್ತಾರೆ. ಈ ಎಲ್ಲ ಭಿನ್ನಾಭಿಪ್ರಾಯಗಳು ಮತ್ತು ಒಡಕು ಧ್ವನಿಗಳೇ ಭವಿಷ್ಯದ ಹೊಸ ಭೌತ ವಿಜ್ಞಾನದ ಸೃಷ್ಟಿಗೆ ದಾರಿ ಆಗ್ತವೆ ಅಂತ ಅವ್ರು ಹೇಳ್ತಾರೆ. ವಿಜ್ಞಾನದಲ್ಲಿ ಸಂಶಯ ಒಂದು ದುರ್ಬಲತೆ ಅಲ್ಲ, ಅದು ಪ್ರಗತಿಯ ಲಕ್ಷಣ, ಮುಂದುವರಿಕೆಯ ಲಕ್ಷಣ. ಒಂದು ವಾದ ಅಥವಾ ಸಿದ್ಧಾಂತವನ್ನು ಪ್ರಶ್ನೆ ಮಾಡುವ ಧೈರ್ಯವೇ ಹೊಸ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡ್ತದೆ. ಹಿಂದೆ ನ್ಯೂಟನ್ ಗುರುತ್ವ ಸಿದ್ಧಾಂತ ಸಂಪೂರ್ಣ ಸತ್ಯ ಅಂತ ಭಾವಿಸಲಾಗಿತ್ತು, ಆದರೆ ನಂತರ ಐನ್ಸ್ಟೀನ್ ಸಾಪೇಕ್ಷವಾದ ಅದನ್ನು ವಿಸ್ತರಣೆ ಮಾಡಿ ಹೊಸ ವಿವರಣೆಯನ್ನು ನೀಡಿತು. ಅದೇ ರೀತಿ ಇಂದಿನ ಶಿಷ್ಟ ಬ್ರಹ್ಮಾಂಡ ವಿಶ್ವದ ಮಾದರಿ ಅಂದರೆ ಮಾನಕ ವಿಶ್ವ ಮಾದರಿ ಕೂಡ ಸ್ಟ್ಯಾಂಡರ್ಡ್ ಯೂನಿವರ್ಸಲ್ ಮಾಡಲು ಕೂಡ ಭವಿಷ್ಯದಲ್ಲಿ ಮತ್ತೊಂದು ವಿಶಾಲ ಸಿದ್ಧಾಂತದ ವಿಶಾಲವಾದದ ಒಂದು ಭಾಗ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಕೆಲವು ವಿಜ್ಞಾನಿಗಳು ಹೊಸ ಪರ್ಯಾಯ ಕಲ್ಪನೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವು ವಿಜ್ಞಾನಿಗಳು ಗುರುತ್ವದ ಸ್ವಭಾವವೇ ಬೇರೆ ಬೇರೆ ಆಗಿರ್ಬೋದು ಅಂತ ಹೇಳ್ತಾರೆ. ಕೆಲವರು ಕತ್ತಲೆ ಶಕ್ತಿಯ ಗುಣಗಳು ಕಾಲಕ್ರಮೇಣ, ಕೆಲವರು ಕಾಣದೇ ಇರತಕ್ಕಂಥ ಶಕ್ತಿ ಅಂದರೆ ಡಾರ್ಕ್ ಮ್ಯಾಟರ್ ಗುಣಗಳು ಕಾಲಕ್ರಮೇಣ ಬದಲಾಗ್ತಾ ಇರ್ಬೋದು ಅಂತ ಊಹೆ ಮಾಡ್ತಾರೆ. ಇನ್ನೂ ಕೆಲವರು ವಿಶ್ವದ ಆರಂಭದ ಬಗ್ಗೆ ಸಂಪೂರ್ಣ ಹೊಸ ಮಾದರಿಗಳು ಬೇಕಂತ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವುಗಳಲ್ಲಿ ಯಾವುದು ಕೂಡ ಇನ್ನೂ ಕೊನೆಯದಾಗಿ ಸಾಬೀತಾಗಿಲ್ಲ, ಆದರೂ ಕೂಡ ಇವು ಹೊಸ ಸಂಶೋಧನೆಗಳಿಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾವೆ. ಮುಂದಿನ ಕೆಲವು ವರ್ಷಗಳಲ್ಲಿ ಹೊಸ ನವೀನವಾದಂಥ ತಂತ್ರಜ್ಞಾನದ ಬಾಹ್ಯಾಕಾಶ ದೂರದರ್ಶಿಗಳು, ಗುರುತ್ವ ಅಲೆಗಳ ಅಧ್ಯಯನಗಳು ಮತ್ತು ವಿಶಾಲ ಆಕಾಶದ ಸಮೀಕ್ಷೆಗಳು ಆರಂಭ ಆಗ್ತಾ ಇದ್ದಾವೆ. ಇವುಗಳ ಮೂಲಕ ಬ್ರಹ್ಮಾಂಡದ ಬಗ್ಗೆ, ವಿಶ್ವದ ಬಗ್ಗೆ ಇನ್ನಷ್ಟು ನಿಖರವಾದಂಥ ಮಾಹಿತಿಗಳು ದೊರೆಯಬಹುದು. ಬಹುಶಃ ಕಾಣದ ಕಪ್ಪು ದ್ರವ್ಯ ಡಾರ್ಕ್ ಮ್ಯಾಟರ್ ರಹಸ್ಯ, ಹಾಗೆಯೇ ಕಾಣದ ಅಜ್ಞಾತ ಚೈತನ್ಯ ಡಾರ್ಕ್ ಎನರ್ಜಿ ರಹಸ್ಯ ಕೂಡ ಭೇದ ಆಗ್ಬೋದು. ಅದ್ರ ಬಗ್ಗೆ ಕೂಡ ಆ ರಹಸ್ಯ ಕೂಡ ಒಡೆದು ಹೋಗ್ಬೋದು ಅಥವಾ ಸಂಪೂರ್ಣ ಹೊಸ ಭೌತ ವಿಜ್ಞಾನವನ್ನೇ ಉದಯಿಸ್ಬೋದು. ಒಟ್ಟಾರೆಯಾಗಿ ಭೌತ ವಿಜ್ಞಾನಿಗಳ ಅತಿ ದೊಡ್ಡ ಸಮೀಕ್ಷೆ ವಿಜ್ಞಾನ ಜಗತ್ತಿಗೆ ಒಂದು ಮಹತ್ವದಂಥ ಸಂದೇಶವನ್ನು ನೀಡ್ತಾ ಇದೆ. ಮಾನವ ವಿಶ್ವದ ಬಗ್ಗೆ ಅಪಾರ ಜ್ಞಾನವನ್ನು ಗಳಿಸಿದ್ರು ಕೂಡ ಇನ್ನೂ ಅನೇಕ ಗುಟ್ಟುಗಳು, ನಿಗೂಢಗಳು, ರಹಸ್ಯಗಳು ಆತನಿಗೆ ಗೊತ್ತಿಲ್ಲ. ವಿಶ್ವ ಕೇವಲ ನಕ್ಷತ್ರಗಳ, ತಾರೆಗಳ, ಬ್ರಹ್ಮಾಂಡಗಳ ಒಂದು ಗುಂಪಲ್ಲ, ಸಮೂಹ ಅಲ್ಲ. ಅದು ಅನೇಕ ಅಜ್ಞಾತ ಶಕ್ತಿಗಳು ಮತ್ತು ಆಳವಾದ ರಹಸ್ಯಗಳಿಂದ ಕೂಡಿದಂಥ ಒಂದು ಮಹಾನ್ ತತ್ವ. ಈ ರಹಸ್ಯಗಳನ್ನು ತಿಳಿಯುವ ಮಾನವನ ಪ್ರಯತ್ನವೇ ವಿಜ್ಞಾನ ಮಾಡುವ ನಿಜವಾದ ಯಾತ್ರೆ. ಮುಂದಿನ ವಿಡಿಯೋದಲ್ಲಿ ನಾವು ಈ ವಿಶ್ವ ಕುರಿತಾಗಿ ವಿಜ್ಞಾನ ವ್ಯಕ್ತಪಡಿಸುತ್ತಿರುವ ಇನ್ನಿತರ ಅಭಿಪ್ರಾಯಗಳನ್ನ, ಅದ್ಭುತವಾದ ಸಂಗತಿಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.